ಈಗ ಫೈನಲ್ ಆಗಿ ಉತ್ತರ ಕೊಡ್ತಾ ಇದ್ದೀನಿ ಯಾಕೆ ಕಾಗೆ ಬರಲಿಲ್ಲ ಅಂತ. ನೀವು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿಲ್ಲ, ಯಾರೂ ಕೂಡ ವಿಡಿಯೋ ನೋಡಿದ್ದೀರಾ, ಹೀಗೇ ನೋಡ್ಕೊಂಡು ಹೋಗಿಬಿಟ್ಟಿದ್ದೀರಾ. ಹಾಗೆ ವಿಷಯ ಏನಪ್ಪ ವಿಡಿಯೋ ಮಾಡೋದು, ಬೇರೆ ಕೆಲಸ ಇಲ್ವಾ? ಕಾಗೆ ಒಂದು ಹಾರ್ತಂತೆ, ಅನ್ನ ತಿನ್ನಲಿಲ್ಲಂತೆ, ಅದೊಂದು ವಿಡಿಯೋ ಮಾಡಿದ್ಲಂತೆ, ಕ್ವಶನ್ ಕೇಳಿದ್ಲಂತೆ. ಅದು ಒಂದು ಕ್ವಶನ್ನ, ಅದು ಒಂದು ವಿಷಯನ ಚರ್ಚೆ ಮಾಡೋದು ಏನೋ ಅಂತ. ಹಲೋ, ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೋತೇನೆ. ಲಾಸ್ಟ್ ಟೈಮ್ ನಾನೊಂದು ವಿಡಿಯೋ ಹಾಕಿದ್ದೆ. ನಾನು ಅನ್ನ ಹಾಕಿದ ಮೇಲೆ ತುಂಬ ಕಾಗೆಗಳು ಬಂದು ಮರದ ಮೇಲೆ ಕೂತು ಬಿಟ್ಟರೆ ಒಂದೇ ಒಂದು ಕಾಗೆ ಕೂಡ ಕೆಳಗೆ ಬಂದು ಅನ್ನವನ್ನು ತಿನ್ನಲಿಲ್ಲ, ಯಾಕೆ ಅಂತ. ಅದಕ್ಕೆಲ್ಲ ಯಾರೆಲ್ಲ ಸರಿಯಾದ ಉತ್ತರ ಕೊಡ್ತೀರಾ ಅವರ ಹೆಸರನ್ನು ಹೇಳ್ತೇನೆ ನೆಕ್ಸ್ಟ್ ವಿಡಿಯೋದಲ್ಲಿ ಅಂತ ಕೂಡ ಹೇಳಿದ್ದೆ. ಯಾರೆಲ್ಲ ಏನೆಲ್ಲ ಆನ್ಸರ್ ಕೊಟ್ಟಿದ್ದಾರೆ ಅಂತ ಕೂಡ ಓದಿ ಹೇಳಿದ್ದೇನೆ. ಆದರೆ ಯಾರೂ ಕೂಡ ಸರಿಯಾದ ಉತ್ತರ ಕೊಟ್ಟಿಲ್ಲ. ಹಾಗೆ ಇವತ್ತು ನಾನು ಈ ವಿಡಿಯೋದಲ್ಲಿ ಯಾಕೆ ಕಾಗೆ ಅನ್ನ ತಿಂದಿಲ್ಲ ಅನ್ನೋ ಸರಿಯಾದ ಉತ್ತರವನ್ನು ಕೊಡ್ತಾ ಇದ್ದೇನೆ. ಎಲ್ಲಕ್ಕಿಂತ ಮೊದಲು ಕ್ಷಮೆ ಕೇಳ್ತಾ ಇದ್ದೇನೆ. ಯಾಕಪ್ಪ ಅಂದರೆ ನಾನವತ್ತು ಅನ್ನವನ್ನು ಖಂಡಿತ ಬಿಸಾಕಿದ್ದಲ್ಲ, ಯಾವಾಗಲೂ ಅನ್ನವನ್ನು ಹಾಗೆ ಬಿಸಾಕಲ್ಲ, ನನಗೆ ಗೊತ್ತು. ಕಾಗೆಗಳಿಗೆ ಅಂತ ಅನ್ನವನ್ನು ಹಾಕಿದ್ದು ಕೂಡ ಅಲ್ಲ. ನಾನು ವಿಡಿಯೋದಲ್ಲಿ ಅದನ್ನು ಕೂಡ ಹೇಳಿದ್ದೇನಲ್ವ, ನವಿಲು ಬರುತ್ತೆ, ಡೈಲಿ ನಾವು ಅನ್ನ ಹಾಕ್ತೇವೆ, ಆ ಕಡೆ ಕಂಪೌಂಡಿಂದ ಹೀಗೆ ದಾಟಿಕೊಂಡು ನವಿಲು ಬರುತ್ತೆ ಅಂತೆಲ್ಲ ತೋರಿಸಿದ್ದೇನೆ. ಹೀಗೆ ಬಂದು ಹೀಗೆ ಹೋಗಿ ಲಾಸ್ಟ್ ಟೈಮ್ ನವಿಲ ಬಗ್ಗೆ ವಿಡಿಯೋ ಕೂಡ ಹಾಕಿದ್ದೆ. ಹಾಗೆ ಅವತ್ತು ಕೂಡ ಆ್ಯಸ್ ಯೂಶ್ವಲ್ ನಾ ಬಂದು ಅಲ್ಲಿ ಹಾಕಿದ್ದು ಹೌದು. ಆದರೆ ಅವತ್ತೇನಾಯಿತು, ನವಿಲು ಬರಲಿಲ್ಲ, ಕಾಗೆ ಬಂತು. ಹಾಗೆ ಕಾಗೆ ಬಂದು ತಿಂತು ಹೋಯಿತು, ಮತ್ತೆಲ್ಲ ಕಾಗೆ ಬಂದವು. ಹಾಗೆ ನನಗೊಂಥರ ಇಂಟ್ರೆಸ್ಟ್ ಬಂತು, ಇದೇನಪ್ಪ ಇಷ್ಟೆಲ್ಲ ಕಾಗೆ ಬಂದಿದೆ, ವಿಡಿಯೋ ಮಾಡಿಬಿಡೋಣ. ಯಾಕಂದರೆ ನಾವು ಯೂಟ್ಯೂಬರ್ಸ್ ಹಾಗೆ ಅಲ್ವಾ, ಮೊಬೈಲ್ ಕೈಯಲ್ಲಿ ಇದ್ದೇ ಇರುತ್ತೆ, ಹಾಗೆ ವಿಡಿಯೋ ಮಾಡ್ತಾನೆ ಇರ್ತೇವೆ. ಇದೊಂದು ಇಂಟ್ರೆಸ್ಟಿಂಗ್ ವಿಷಯ ಅಂತ ತೋರ್ತು ನನಗೆ. ಹಾಗೆ ನಾನು ಅದನ್ನು ವಿಡಿಯೋ ಮಾಡಿಬಿಟ್ಟೆ. ಮತ್ತೆ ನನ್ನ ಮನಸ್ಸಿಗೆ ಬಂದದ್ದು ಈ ಕ್ವಶನನ್ನು ಯಾಕೆ ಮಾಡಬಾರ್ದು ಅಂತ. ಯಾಕಂದರೆ ಕಾಗೆ ಒಂದು ಬರಲೇ ಇಲ್ಲ ಅಲ್ವಾ, ತಿಂದೇ ಇಲ್ಲ ಅಲ್ವಾ. ಇನ್ನು ಅನ್ನವನ್ನು ಬಿಸಾಕಿದ ರೀತಿಯಲ್ಲಿ ತೋರಿದೆ. ಯಾಕಂದರೆ ನಾನು ಒಂದು ಕೈಯಲ್ಲಿ ಮೊಬೈಲನ್ನು ಇಟ್ಕೊಂಡು ಒಂದು ಕೈಯಲ್ಲಿ ಅನ್ನದ ಪಾತ್ರೆಯನ್ನು ಇಟ್ಕೊಂಡು ಹೋಗಿ ಹಾಕಿದ್ದವುದು. ಅದೇನಾಯಿತು ಅಂದರೆ ನಾನು ವಿಡಿಯೋದಲ್ಲಿ ತೋರಿಸ್ತೇನೆ. ಈಗ ಅಲ್ಲಿ ಕಂಬ, ಶೀಟು ಎಲ್ಲ ಇದೆ, ಅಲ್ಲಿ ಮಡ್ಲು ಕೂಡ ಬಿದ್ಕೊಂಡಿತ್ತು. ಅದನ್ನು ದಾಟಿ ಹೋಗಿ ಹಾಕೋಕ್ಕಾಗಿಲ್ಲ. ನಾನೆಂತ ಮಾಡಿದೆ, ಹೀಗೆ ಹಾಕಿದೆ. ಅದು ಮೊಬೈಲ್ ಇತ್ತಲ್ವ ಒಂದು ಕೈಯಲ್ಲಿ, ಮತ್ತೊಂದು ಕೈಯಲ್ಲಿ ಹೀಗೆ ಹಾಕುವಾಗ ಅದೊಂಥರ ನೋಡಲಿಕ್ಕೆ ಸತ್ಯ ಬಿಸಾಗಿದ ಥರವೇ ಕಾಣಿಸುತ್ತೆ. ಹಾಗೆ ಹಾಕಬಾರ್ದಿತ್ತು. ಅದಕ್ಕೋಸ್ಕರ ಅನ್ನಕ್ಕೆ ನಾನು ಕ್ಷಮೆ ಕೇಳ್ತಾ ಇದ್ದೇನೆ ಅಷ್ಟೇ. ಅನ್ನ ಅಂದರೆ ದೇವರು ಅಂತ ಹೇಳ್ತಾರಲ್ವ, ಆಹಾರ ಎಲ್ಲ ಕೂಡ ದೇವರೇ, ಅದರಲ್ಲೂ ಅನ್ನಕ್ಕೆ ತುಂಬ ಪ್ರಾಮುಖ್ಯತೆ ಇದೆ. ಅದಕ್ಕೋಸ್ಕರ ಅನ್ನಕ್ಕೆ ನಾನು ಕ್ಷಮೆ ಕೇಳ್ತಾ ಇದ್ದೇನೆ. ಈಗ ನೋಡಿ, ಅನ್ನವನ್ನು ಪುನಃ ಹಾಕ್ತಾ ಇದ್ದೇನೆ. ಅವತ್ತನ ಹಾಗೆ ಸ್ವಲ್ಪ ಬಿಸಾಕಿದ ಥರ ಹಾಕಿಲ್ಲ, ಹಾಗೆಯೇ ಹಾಕ್ತಾ ಇದ್ದೇನೆ. ನೀಟಾಗಿ ನೆಲದ ಮೇಲೆ ಹಾಕ್ತಾ ಇದ್ದೇನೆ. ಹಾಗೆ 1 ಗಂಟೆ ಕಾದೆ ನಾನು, ಆದರೂ ಕೂಡ ಕಾಗೆ ಬರಲಿಲ್ಲ. ನಿಮಗೇನೆ ತೋರಿಸ್ತೇನೆ. ಹಾಗೆಯೇ ಇದೆ ಅನ್ನ, ಎಲ್ಲಿ ಹೇಗೆ ಹಾಕಿದ್ದೇನೋ ಹಾಗೆಯೇ ಇದೆ ನೋಡಿ. ನಾನು ದೂರದಲ್ಲೇ ನಿಂತಿದ್ದೇನೆ, ಝೂಮ್ ಮಾಡ್ತಿದ್ದೇನೆ. ಹಾಗೆ ಇನ್ನೊಂದು ದಿನ ಬಂದೆ ನೋಡಿ, ಪ್ಲೇಟು ಕೂಡ ಚೇಂಜ್ ಇದೆ ನೋಡಿ. ಬೇಕಾದರೆ ಇನ್ನೊಂದು ದಿನ ಕೂಡ ಹಾಗೆಯೇ ಹಾಕಿದೆ, ಪುನಃ ಕಾದೆ. ಅದಕ್ಕೇ ವಿಡಿಯೋ ಈಗ ಸ್ವಲ್ಪ ಡಿಲೇ ಮಾಡಿದ್ದು. ನೆಕ್ಸ್ಟ್ ದಿನ ನೋಡೋಣ, ಬಿಸಾಕದೇ ಇದ್ದರೆ ಹಾಗೆಯೇ ಹಾಕಿದರೆ ಕಾಗೆ ಬರುತ್ತಾ ಇಲ್ವಾ ಅಂತ ನೋಡೋಕ್ಕೆ. ಸ್ಟಿಲ್ ಕಾಗೆ ಬಂದಿಲ್ಲ. ಅವತ್ತು ಕೂಡ ಹಾಗೇ ಆಯಿತು. 2 ಡೇಸ್ ಅಂದರೆ 2 ದಿನ ಹಾಗೆಯೇ ನಾನು ವೆಯ್ಟ್ ಮಾಡಿದೆ, ಯಾವ ಕಾಗೆನೂ ಬರಲೇ ಇಲ್ಲ. ನಾನು ದೂರದಲ್ಲೇ ನಿಂತಿದ್ದೆ, ಹತ್ತಿರ ಕೂಡ ಹೋಗಿಲ್ಲ. ನಾನಿದ್ದರೆ ಹೆದರಿ ಓಡೋಗುತ್ತೆ ಅಂತ ಭಯ ಅಲ್ವಾ ಜನರು ಬಂದರೆ. ಹಾಗೆ ನೋಡಿ, ಕಾಗೆ ಅಲ್ಲೆಲ್ಲೋ ಓಡಾಡ್ತಿದೆ. ಆಜು ಬಾಜು ಮರಗಳೆಲ್ಲ ಇದೆ ಅಲ್ಲ, ಅಲ್ಲಿ ಬಂದು ಕುತ್ಕೊಂಡಿದ್ದಾವೆ ಕೆಲವೊಂದು ಕಾಗೆಗಳು. ಹಾಗೆ ಅನ್ನವನ್ನು ಬಿಸಾಕಿದ ರೀತಿಯಲ್ಲಿ ಹಾಕಿದ್ದಕ್ಕೆ ಬರಲಿಲ್ಲ ಅಂತಲ್ಲ, ಹಾಗೆಯೇ ನೋಡಿ ತೋರಿಸಿದ್ದೀನಲ್ವ, ಹಾಗೆಯೇ ಹಾಕಿದರೂ ಕೂಡ ಕಾಗೆ ಬರಲಿಲ್ಲ ಅಲ್ವಾ. ಅದಕ್ಕೆ ಕಾರಣ ಏನಂತ ನಾನು ಹೇಳ್ತೇನೆ ನೆಕ್ಸ್ಟು. ಅವತ್ತು ಮಾತ್ರ ನೋಡಿ, ಅನ್ನದ ಜೊತೆಗೆ ಕೆಳಗೆ ಚಪಾತಿ ಚೂರಿತ್ತು, ಅದನ್ನು ಕೂಡ ತೊಗೊಂಡು ಹೋಗ್ತಾಯಿದ್ದೆ. ಬೆಳಿಗ್ಗೆ ಚಪಾತಿ ಮಾಡಿರ್ತೀವಲ್ವ ಒಮ್ಮೊಮ್ಮೆ, ಹಾಗೆ ನೋಡಿ ಅಲ್ಲಿ ಕಾಣಿಸ್ತಿದೆ ಅಲ್ವಾ. ಅವತ್ತು ಕೂಡ ವಿಡಿಯೋದಲ್ಲಿದೆ, ಅದನ್ನೇ ನಾನು ಸ್ಕ್ರೀನ್ಶಾಟ್ ತೆಗೆದದ್ದು ನೋಡಿ. ಒಂದು ಚೂರು ಬಾಯಲ್ಲಿ ಕಚ್ಕೊಂಡು ಹೋಗ್ತಾ ಇದೆ. ನಾನು ಮಾರ್ಕ್ ಮಾಡಿ ತೋರಿಸ್ತಿದ್ದೀನಲ್ವ, ಝೂಮ್ ಮಾಡಿ ನೋಡಿ. ಕಾಗೆ ಬಾಯಲ್ಲಿ ಚಪಾತಿ ಚೂರಿದೆ ಅಲ್ವಾ. ಹಾಗೆ ಅದು ತಿಂದ್ಕೊಂಡು ಬಾಕಿ ಕಾಗೆನೆಲ್ಲ ಕರೆದದ್ದು ಅವತ್ತದು. ಮನೆಯಲ್ಲಿ ಏನಾಗಿದೆ ಅಂದರೆ, ನಾವು ಆಚೆ ಓಡಾಡ್ತಾ ಇರುವಾಗ ಕಾಗೆಗಳಲ್ಲಿ ಏನಾದ್ರು ಹಾಕೋ ಅಭ್ಯಾಸ ಇದೆಯಲ್ಲ ನವಿಲಿಗೆ ಅಂತ, ಯಾವುದಾದ್ರೂ ಪಕ್ಷಿ ತಿನ್ಕೊಂಡು ಹೋಗಲಿ ಅಂತ. ಹಾಗೆ ಹಾಕಿದಾಗ ಕಾಗೆಗಳು ಬರ್ತವೆ. ನಾವಲ್ಲಿ ಓಡಾಡ್ತಾ ಬಟ್ಟೆ ಒಣಸೋ ಜಾಗ ಅಲ್ವಾ, ಹಿಂದ್ಗಡೆ ಅಲ್ವಾ. ಹಾಗೆ ಬಟ್ಟೆಗಳನ್ನೇನಾದ್ರು ಒಣಸ್ತಾ ನಾವಲ್ಲಿ ಓಡಾಡ್ಕೊಂಡಿದ್ರೆ ಕಾಗೆಗಳು ಬಂದು ತಿಂದು ಅವ್ರ ಪಾಡಿಗೆ ಅವರು ತಿಂದು ಹೋಗ್ತವೆ.
ಹಾಗೆ ಬೇರೆ ಪಕ್ಷಿಗಳು ಕೂಡ ಬರುತ್ತೆ, ಗುಬ್ಬಿ ಅದು ಇದು ತರಾವರಿ ಪಕ್ಷಿಗಳು ಬರ್ತವೆ. ಮತ್ತು ಇಣಿಚಿ ಅಂತ ಹೇಳ್ತಾರಲ್ವ, ಅಳಿಲು, ಅದು ಕೂಡ ಮರದ ಮೇಲಿಂದ ಬಂದುಬಿಟ್ಟು, ಅದು ವಿಡಿಯೋ ಹಾಕಿದ್ದೇನೆ ನಾನು. ಹಾಗೆ ಅದು ಕೂಡ ಬಂದುಬಿಟ್ಟು ತಿನ್ಕೊಂಡು ಹೋಗುತ್ತೆ. ಯಾವುದು ಕೂಡ ಕೇರ್ ಮಾಡಲ್ಲ. ಇನ್ನು ನವಿಲು ಕೂಡ ಬರುತ್ತೆ, ಅದಕ್ಕಂತೂ ತುಂಬಾ ಅಭ್ಯಾಸ ಆಗಿ ಹೋಗಿದೆ. ತೀರಾ ನಾವು ಹತ್ತಿರಕ್ಕೆ ಹೋದರೆ ಓಡಿ ಹೋಗ್ತವೆ. ನಮ್ಮ ಪಾಡಿಗೆ ನಾವು ನಮ್ಮ ಕೆಲಸ ಮಾಡ್ಕೊಳ್ತಾ ಇದ್ದರೆ ಯಾವ ಪಕ್ಷಿಗಳು ಹೆದರೋದೇ ಇಲ್ಲ, ಕಾಗೆಗಳು ಒಳಗೊಂಡು. ಹಾಗೆ ಅವತ್ತು ಕೂಡ ತಿಂತಿತ್ತೇನೋ ಪಾಪ. ಆದರೆ ಪ್ರಾಬ್ಲಮ್ ಆಗಿದ್ದು ಎಲ್ಲಿ ಗೊತ್ತಾ, ನಾನು ಮೊಬೈಲ್ ಹಿಡ್ಕೊಂಡು ಓದದ್ದು. ಸರಿಯಾದ ಉತ್ತರ ಏನು ಗೊತ್ತಾ, ಕಾಗೆ ಯಾವ ಕಾಗೆನೂ ಬರದೇ ಇರುವ ಕಾರಣ ನಾನು ಮೊಬೈಲ್ ಹಿಡ್ಕೊಂಡು ನಿಂತದ್ದು. ಈ ಮಂಗಗಳೆಲ್ಲ ಬಂದರೆ ನಾವು ಓಡ್ಸೋಕ್ಕೆ ಹೋಗಬೇಡಿ, ಕೋಲನ್ನೆಲ್ಲ ತೋರ್ಸೋಕ್ಕೆ ಹೋಗಬೇಡಿ, ಅಥವಾ ಏನನ್ನು ಎಸೆಯಕ್ಕೆ ಹೋಗಬೇಡಿ, ಅಟ್ಯಾಕ್ ಮಾಡಿ ಬಿಡ್ತವೆ ಅಂತ ಹೇಳ್ತಾರಲ್ವ. ಹಾಗೆ ನಾಯಿಗಳು ಅಟ್ಟಿಸ್ಕೊಂಡು ಬಂದರೂ ಕೂಡ ಕೆಲವೊಂದು ನಾಯಿಗಳಿಗೆ ಕೋಲು ಹಿಡ್ಕೊಂಡು ಹೋಗ್ತಾರಲ್ವ, ಶುಶ್ ಅಂತ. ಹಾಗೆ ಏನಾದ್ರು ಒಂದು ಹಿಡ್ಕೊಂಡ್ರೆ ಆ ಪಕ್ಷಿಗಳಿಗೆ ಹೆದರಿಕೆ ಆಗದೆ ಇರುತ್ತಾ ಪಾಪ. ನಾನು ಹೋಗ್ಬಿಟ್ಟು ಅಲ್ಲಿ ನಿಂತು ಎಷ್ಟೋ ಹೊತ್ತು ಮೊಬೈಲನ್ನು ಹೀಗೆ ಹಿಡ್ಕೊಂಡು ನಿಂತರೆ ಹೆದರಿಕೆ ಆಗದೆ ಇರುತ್ತಾ. ಆದದಿಷ್ಟೇ ಆ ಪಕ್ಷಿ ಬಂತು, ಕಾಗೆ ಬಂತು, ತಿಂತು. ನಾನು ಸಾವಕಾಶದಿಂದ, ಯಾಕಂದರೆ ಕ್ಯಾಮ್ರಾ ಅಲ್ಲಲ್ವಾ, ಮೊಬೈಲ್ ಅಲ್ವಾ, ತುಂಬ ಝೂಮ್ ಮಾಡಿದರೆ ಬ್ಲರ್ ಬರುತ್ತೆ. ಅದಕ್ಕೋಸ್ಕರ ನಾನೇನು ಮಾಡಿದೆ, ಸ್ವಲ್ಪ ಅದರ ಹತ್ರ ಹೀಗೆ ಹೋದೆ, ಸ್ವಲ್ಪ ಡಿಸ್ಟೆನ್ಸ್ವರೆಗೂ ಹಾಗೆ ಮೊಬೈಲ್ ಇಟ್ಕೊಂಡು ಹೋದೆ. ಹಾಗೆ ನೋಡಿದ್ದು ಚಪಾತಿ ಕಚ್ಕೊಂಡು ಅದು ಸೀದಾ ಹಾರಿಯೇ ಬಿಡ್ತು. ಹಾರಿ ಮೇಲೆ ಕೂತ್ಕೊಂತು. ಅನ್ನ ಬೇಕು ಅಂತಿತ್ತು. ಇನ್ನು ಬಂಧು ಬಳಗ ಎಲ್ಲ ಕರೆಯೋ ರೂಢಿ ಇದೆ ಅಲ್ವಾ ಕಾಗೆಗಳಿಗೆ. ಹಾಗೆ ಬಂಧು ಬಳಗ ಎಲ್ಲ ಜೊತೆ ಸೇರಿಸ್ಕೊಂಡು ತಿನ್ನೋಣ, ಧೈರ್ಯ ಬರುತ್ತೆ, ಒಬ್ರಿಗಿಂತ ಇಬ್ಬರು ಲೇಸು ಅಂತ ಹೇಳಿ ಎಲ್ಲರನ್ನೂ ಕರೀತು. ಎಲ್ಲವೂ ಬಂದು, ಎಲ್ಲರಿಗೂ ಕಾಣಿಸತ್ತಲ್ವ ಎಲ್ಲ ಕಾಗೆಗೆ. ಎಲ್ಲವೂ ನನ್ನನ್ನು ನೋಡಿದ್ವು ಮೇಲೆ. ಏನೋ ಹಿಡ್ಕೊಂಡಿದ್ದಾಳೆ ಇವಳು, ಅಟ್ಯಾಕ್ ಮಾಡ್ತಾಳೆ, ಏನೋ ಉಂಟು, ಮೊಬೈಲ್ ಅಂತ ಗೊತ್ತಿರುತ್ತಾ ಅವಳಿಗೆ? ಇಲ್ಲ ಅಲ್ವಾ. ಅದಕ್ಕೋಸ್ಕರ ಅವಳು ಏನೋ ಮಾಡ್ತಾಳೆ, ಇವಳು ಭಾರಿ ಡೇಂಜರ್ ಇದ್ದಾಳೆ ಅಂತ ಹೇಳಿ ಎಲ್ಲ ಮೀಟಿಂಗ್ ಮಾಡಿದ್ವು. ಮರದ ಮೇಲೆ ಮೀಟಿಂಗ್ ಮಾಡಿದ್ವು, ಒಬ್ರಿಗೊಬ್ರು ಮಾತಾಡಿಕೊಂಡು. ಮತ್ತು ಕಾವು 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 ಅಂತೆಲ್ಲ ಚರ್ಚೆ ಮಾಡಿ ಆಸೆ ಆದರೂ ಕೂಡ ಒಂದೇ ಒಂದು ಕಾಗೆ ಕೂಡ ಕೆಳಗೆ ಬರಲೇ ಇಲ್ಲ. ನಾನು ಹೀಗೆ ನಿಂತಿದ್ದೇನಲ್ವಾ, ಒಂದ್ಸಲ ಹಿಂಗೆ ಮಾಡೋದು, ಒಂದ್ಸಲ ಹಿಂಗೆ ಮಾಡೋದು, ಒಂದ್ಸಲ ಹಿಂಗೆ ಮಾಡೋದು, ಒಂದ್ಸಲ ಹಿಂಗೆ ಮಾಡೋದು, ಏನಂತ ಎಣಿಸ್ತವೆ, ಏನೋ ಮಾಡೋಕ್ಕೆ ಗ್ಯಾರಂಟಿ ಇವಳು ಸಂಚು ಮಾಡಿದ್ದಾಳಂತ ಆಯ್ತವೆ. ಅದಕ್ಕೋಸ್ಕರ ಅವುಗಳೆಲ್ಲ ಬೇಡವೇ ಬೇಡ, ಸವಾಸವೇ ಬೇಡ ಅಂತ ಅಲ್ಲೇ ಕೂತ್ಬಿಟ್ಟು ಎಲ್ಲ. ಆದದಿಷ್ಟೇ, ಸಿಂಪಲ್ ಆನ್ಸರ್ ಇಷ್ಟೇ. ಸರಿಯಾದ ಉತ್ತರ ಗೊತ್ತಾಯ್ತಲ್ವಾ ನಿಮಗೆಲ್ಲರಿಗೂ. ನಾನು ಮೊಬೈಲ್ ಹಿಡ್ಕೊಳ್ದೇನೆ ಅಲ್ಲೇ ಸುಮ್ಮನೆ ಹೀಗೆ ನಿಂತಿದ್ದರೆ, ಅಥವಾ ದೂರ ಇದ್ದರೆ, ಅಥವಾ ಹೀಗೆ ಓಡಾಡ್ಕೊಂಡು ಏನಾದ್ರು ಕೆಲಸ ಮಾಡ್ತಾಯಿದ್ರೆ, ಚಪಾತಿ ತಿಂದಕ್ಕಾಗೆ ಸ್ವಲ್ಪ ಅನ್ನನೂ ತಿಂದ್ಕೊಂಡು ಮೇಲೆ ಹೋಗಿ ಬಂದು ಬಳಗೆಲ್ಲ ಕರ್ಕೊಂಡು ಎಲ್ಲ ಒಟ್ಟು ಸೇರಿ ಮಸ್ತ್ ಔತಣ ಮಾಡಿರೋರು ಅಲ್ವಾ. ಆದರೆ ಆದದ್ದು ಬೇರೆ ಸಂಗತಿ. ಉತ್ತರ ಸಿಕ್ಕಿತಲ್ವ ನಿಮಗೆಲ್ಲರಿಗೂ? ಯಾರೂ ಕರೆಕ್ಟಾದ ಉತ್ತರ ಕೊಡಲಿಲ್ಲ. ಆದರೂ ಕೂಡ ಅದರ ಬಗ್ಗೆನೇ ಯಾಕೆ ವಿಡಿಯೋ ಮಾಡಿದೆ? ಹೌದು, ಕೇಳೋಕ್ಕೆ ಹೇಳೋಕ್ಕೆ ತುಂಬಾ ಸಿಲ್ಲಿ ವಿಷಯ. ಆದರೆ ನೋಡಿ, ಒಂದು ವಿಡಿಯೋ ತುಂಬ ಜನ ನೋಡಿರ್ತೀರ ಅಲ್ವಾ, ಯಾರು ಕೂಡ ಸರಿಯಾಗಿ ಅಬ್ಸರ್ವೇ ಮಾಡಿಲ್ಲ, ಒಟ್ಟು ವಿಡಿಯೋ ನೋಡಿದ್ದೀರ. ಅದಕ್ಕೆ ಒಂದು ಹಳೆ ಕಾಲದಲ್ಲಿ ಗಾದೆ ಹೇಳ್ತಾರಲ್ವ, ಕಣ್ಣಾರೆ ಕಂಡ್ರು ಪರಾಮರಿಸಿ ನೋಡಬೇಕು, ಯಾವುದನ್ನು ಒಮ್ಮೆಲೆ ಒಪ್ಕೋಬಾರ್ದು ಅಲ್ವಾ. ನೋಡಿ, ನೀವೆಲ್ಲ ಕಣ್ಣಾರೆ ಕಂಡಿದ್ದೀರಾ, ಅಬ್ಸರ್ವ್ ಮಾಡಿಲ್ಲ, ಸರಿಯಾಗಿ ಗಮನಿಸಲಿಲ್ಲ. ನಾಯಿ ಬೆಕ್ಕು ಯಾವುದೂ ಕೂಡ ಇರಲಿಲ್ಲ, ಯಾವುದೇ ಕಾಗೆಗೆ ಪೆಟ್ಟಾಗಿ ಬಿದ್ದಿರಲೂ ಇಲ್ಲ. ಫುಲ್ ವಿಡಿಯೋ ಮಾಡಿದ್ದೇನೆ ಅಲ್ವಾ. ಹಾಗೆ ಕಾಗೆ ಏನೋ ತಿಂದ್ಕೊಂಡು ಬಾಯಲ್ಲಿ ಕಚ್ಕೊಂಡು ಹೋದದ್ದು ಕೂಡ ಯಾರೂ ನೋಡಲಿಲ್ಲ ಅಲ್ವಾ. ಮತ್ತು ಇವಳು ಮೊಬೈಲ್ ಹಿಡ್ಕೊಂಡು ನಿಂತದ್ದಕ್ಕೆ ಹೆದರಿರ್ಬೋದು ಅಂತ ಯಾರೂ ಕೂಡ ಥಿಂಕ್ ಮಾಡಲಿಲ್ಲ. ಅಂತ ನಾನೇನು ಹೇಳ್ತಾ ಇಲ್ಲ, ಆದರೆ ಲೈಫಲ್ಲಿ ಹೀಗೇನೇ ಅಲ್ವಾ, ನನಗೂ ಕೂಡ ಆಗತ್ತೆ. ಒಮ್ಮೆ ಒಬ್ಬರ ಬಗ್ಗೆ ಏನೋ ನೋಡಿರ್ತೇವೆ, ಅದು ನಿಜ ಆಗಿರೋದಿಲ್ಲ, ನಾವೇನೋ ಅರ್ಥೈಸಿಕೊಂಡು ಬಿಡ್ತೇವೆ, ಅದು ತಪ್ಪಾಗಿರುತ್ತೆ. ಒಮ್ಮೆ ಕೆಲವರ ಬಗ್ಗೆ ಒಳ್ಳೆ ರೀತಿಯಿಂದ ಅನ್ಕೋತೇವೆ, ಕೆಟ್ಟವರು ಇರ್ತಾರೆ, ಕೆಲವರನ್ನು ಕೆಟ್ಟದಾಗಿ ಅಂದ್ಕೊಳ್ತೇವೆ, ಒಳ್ಳೆಯವರು ಇರ್ತಾರೆ. ಹಾಗಾಗಿ ಕಣ್ಣಾರೆ ಕಂಡರೂ ಪರಾಮರಿಸಿ ನೋಡು ಅಂದರೆ ಒಂದೇ ಸಲ ನೋಡಿದಾಕ್ಷಣ ಯಾವುದನ್ನೂ ಅಳೆಯೋಕ್ಕಾಗಲ್ಲ. ಹಾಗೆಯೇ ನೋಡುವಾಗ ಕೇಳುವಾಗ ಥಿಂಕ್ ಮಾಡಬೇಕು ಅಂತ. ಹಾಗೆ ಇದು ನನಗೂ ಕೂಡ ಅನ್ವಯಿಸುತ್ತೆ. ನಾನೇನು ಗ್ರೇಟ್ ಅಂತ ಹೇಳ್ತಾ ಇಲ್ಲ, ನನಗೂ ಕೂಡ ಮಿಸ್ಟೇಕ್ಗಳು ಆಗುತ್ತೆ ನನ್ನಿಂದ. ಕೆಲವೊಂದು ವಿಷಯಗಳನ್ನು ಅರ್ಥ ಮಾಡ್ಕೊಂಡಿರಲ್ಲ, ಸರಿಯಾಗಿ ನೋಡಿರಲ್ಲ, ಕೇಳಿರಲ್ಲ, ಒಮ್ಮೆಲೆ ನಾವು ಡಿಸೈಡ್ ಮಾಡಿಬಿಡ್ತೀವಿ, ಥಿಂಕ್ ಮಾಡಿಬಿಡ್ತೀವಿ, ಹೀಗೇನೇ ಇದು ಅಂತ. ಅದಲ್ಲ ಅಲ್ವಾ. ಪ್ರತಿಯೊಂದು ಕೂಡ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಬೇಕು, ನೋಡಬೇಕು, ಅರ್ಥ ಮಾಡ್ಕೋಬೇಕು.
ಎನಲೈಸ್ ಮಾಡಬೇಕು ಅಲ್ವಾ? ಹಾಗೆ ಅದಕ್ಕೋಸ್ಕರ ಈ ವಿಡಿಯೋದನ್ನು ನಾನು ಇದೆಲ್ಲ ರೀತಿಯ ಕ್ವಶನ್ಗಳನ್ನು ಕೇಳಿದ್ದು, ಎರಡೆರಡು ವಿಡಿಯೋನ ಅಪ್ಲೋಡ್ ಮಾಡಿದೆ, ಕೇಳಿದೆ, ಉತ್ತರ ಕೊಟ್ಟೆ. ಒಂದು ಕಾಗೆ ವಿಷಯ ಅಂತ ಅಲ್ವಾ? ವಿಷಯ ಇಷ್ಟೇ. ಆದರೆ ಯಾವುದೇ ವಿಷಯ ಇರಲಿ, ದೊಡ್ಡ ವಿಷಯ ಆಗಲಿ ಸಣ್ಣ ವಿಷಯ ಆಗಲಿ, ಅದರಲ್ಲಿ ಏನಿದೆ, ಏನೆಲ್ಲ ಹೇಳ್ತಾರೆ, ಏನು ಮೆಸೇಜಸ್ ಇದೆ, ಏನು ಮೆಸೇಜನ್ನು ಕೊಡ್ತಿದ್ದಾರೆ, ಯಾವ ಇನ್ಫಾರ್ಮೇಷನ್ ಕೊಡ್ತಿದ್ದಾರೆ ಅನ್ನೋದನ್ನು ನೋಡೋದನ್ನು ಕಲಿಬೇಕು. ವಿಡಿಯೋ ನೋಡಿದ್ದೀರಾ, ಅದಕ್ಕಿಂತ ಜಾಸ್ತಿ ನಾನು ಕೇಳಿದ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ನಿಮಗೆಲ್ಲರಿಗೂ. ನನಗೆ ಬೆಲೆ ಕೊಟ್ಟು, ನನ್ನ ಮಾತಿಗೆ ಬೆಲೆ ಕೊಟ್ಟು ನೀವೆಲ್ಲ ಆನ್ಸರ್ ಮಾಡಿದ್ದೀರಾ. ಅದಕ್ಕಿಂತ ಮಿಗಿಲಾಗಿ ಇನ್ನೇನು ಬೇಕು? ಎಲ್ಲರೂ ನನ್ನ ವೆಲ್ ವಿಷರ್ಸ್ ನೀವೆಲ್ಲ. ಇನ್ನೊಂದು ಒಳ್ಳೆ ವಿಡಿಯೋದೊಂದಿಗೆ ಪುನಃ ಸಿಗ್ತೇನೆ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್.